ಆಯ್ತು. ಏಯ್, ಯಾರೋ ಬಂದಿದ್ದಾರೆ, ಬನ್ರೋ. ಬರ್ತಿದಾರೆ ಕಣ್ರೆ, ಓಡ್ರೆ. ಯಾರೋ ಅವರು? ಕಾಲೇಜಿಗೆ ಬಂದು ಪ್ರಿನ್ಸಿಪಲ್ ಡೋರ್ ಬೀಗ ಹೊಡೆದಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಬೇರೆ ಏನೋ ಇರಬೇಕು. ಹಿಡೀರೋ ಅವ್ರನ್ನ. ಅಮ್ಮ ಮಕ್ಕಳು ಸೇರಿಕೊಂಡು ನನ್ನೇ ಆಟ ಆಡಿಸ್ತೀರಾ? ಆಡಿಸಿ ಆಡಿಸಿ, ನಾನು ಯಾರು ಅಂತ ತೋರಿಸ್ತೀನಿ. 11:30 ಆಯಿತು, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಲ್ಲ? ಬೇಡ ಬಿಡಿ, ನಿನ್ನಂದೇನು ಪ್ರಯೋಜನ? ಸುಶೀಲಾ, ಏ ಸುಶೀಲಾ! ಹಾ, ಬಂದೆ. ಹೇಳ್ರಿ. ನಮ್ಮ ಮನೆ ಗಡಿಯಾರನಾದ್ರೂ ಜೋರಾಗಿ ಓಡ್ತಾ ಇದೀಯಾ? ಇಲ್ಲ ರೀ, ಸರಿಯಾಗೇ ಇದೆ. ಸರಿಯಾಗೇ ಇದೆ, ಆದ್ರೆ ನಿನ್ನ ಮಗಳು ನಡವಳಿಕೆ ಯಾಕೋ ಸರಿಯಾಗಿಲ್ಲ. ಇಲ್ಲ ರೀ, ಇನ್ನೇನ್ ಬಂದ್ಬಿಡ್ತಾಳೆ. ಗಂಟೆ ನೋಡೆ 11:30 ಆಯ್ತು. ಹೆಣ್ಮಕ್ಳು ಮನೆಗೆ ಬರೋ ಟೈಮ್ ಏನೇ ಇದು? ನಿನ್ನ ಮಗಳು ಲೇಟಾಗಿ ಬರೋದಕ್ಕೆ ಕಾಲ್ ಸೆಂಟ್ರಲ್ಲ ಕೆಲಸ ಮಾಡ್ತಾಳೆ. ಹಾಗಲ್ಲ ರೀ. ಇದೇನೇನೆ ನೀನು ನಿನ್ನ ಮಕ್ಕಳನ್ನ ಬೆಳೆಸಿರೋ ಲಕ್ಷಣ. ಇಲ್ಲ ರೀ, ಇನ್ನೇನ್ ಸೊಳ್ಳೆ ಹತ್ತಿದ್ರೆ ಸಿಗ್ದಾಕ್ಬಿಡ್ತೀನಿ ಸುಶೀಲಾ. ನನ್ನ ಮಗಳು ಹಾಗೆ ಹೀಗೆ ಅಂತಿದ್ದೆ, ಸ್ವಾಭಿಮಾನನೇ ಬಂದು ಅವ್ರ ಜೊತೆ ಸೆಲ್ಫಿ ತಗೊಳ್ತೆ ಅಂತಿದ್ದೆ. ಅದೇ ಸ್ವಾಭಿಮಾನ ಸರಿ ಹೊತ್ತಿಗೆ ಮನೆ ಬರ್ಬೇಡ ಅಂತ ಹೇಳುತ್ತಾ? ಜಾಸ್ತಿ ಕೆಲಸ ಬಂದಿದೆ ಅನ್ಸುತ್ತೆ ರೀ, ಇನ್ನೇನ್ ಬಂದ್ಬಿಡ್ತಾಳೆ. ಬರ್ಬೇಕು. ಇನ್ನು 15 ನಿಮಿಷದಲ್ಲಿ ಅವಳು ಬರ್ಲಿಲ್ಲ ಅಂದ್ರೆ ಇವತ್ತು ಅವಳು ಮನೆಯಿಂದ ಹೊರಗೆ. ಎಲ್ಲರೂ ನನ್ನ ಸತ್ರ ತಿಳ್ಕೊಂಡ್ಬಿಟ್ಟಿದ್ದೀರಾ. ಏಯ್, ನೀನೇನೆ ಅಕ್ಕ ಬರ್ಲಿ ಅಂತ ಕಾಯ್ತಾ ಇದ್ದೀಯಾ? ಹೋಗ್ ಬಿತ್ಕೋ. ಈ BP ಶ್ರೀನಿವಾಸ ಏನು ಅಂತ ತೋರಿಸ್ತೀನಿ, ಬರ್ಲಿ. ಏಯ್, ಬನ್ರೋ, ಇಲ್ಲಿದ್ದಾರೆ. ಓಡ್ರಿ ಬೇಗ, ಓಡಿ. ನಿಂತ್ಕೊಳ್ರೆ ಅಮ್ಮ, ಆಗ್ತಿಲ್ಲ. ಸಿಂಕು, ಓಡಿ ಬೇಗ. ಅದು ಇದು ತಿನ್ಬಿಟ್ಟು ದಪ್ಪ ಆಗಿದ್ಯಲ್ಲೇ, ಓಡು ಬೇಗ. ಅಪ್ಪ, ಆಗ್ತಿಲ್ಲ. ಆಗಲ್ಲ ಅಂದ್ರೆ ವಿಜಯ್ ಗ್ಯಾಂಗ್ ಅವರು ಪೆಟ್ರೋಲ್ ಹಾಕಿ ಸುಟ್ಬಿಡ್ತಾರಷ್ಟೇ.
ಅಮ್ಮ ನನ್ ಕೈಯಲ್ಲಿ ಆಗ್ತಿಲ್ಲ ಕಣ್ರೋ, ನಿಲ್ರೋ. ಹೇಯ್ ಇಡೀರೋ. ಅಮ್ಮ ಅಯ್ಯೋ ಬೇಗ ಎದ್ದೇಳೆ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಆಡೋ ಮಾತು ಕಣ್ಣಲ್ಲಿ ಕೂತು ಬಾಯಿಗೆ ಬೀಗ ಹಾಕಿಸ್ದಾಗಿದೆ. ಹಾಂ, ನಿನ್ನ ನೋಡ್ತಾ ಇದ್ರೆ ಮಾತು ಮರೆಯುತ್ತೆ, ಮನ್ಸಿಗೆ ಹಾಯ್ ಅನ್ಸುತ್ತೆ. ನೀನು ನೆಮ್ಮದಿಯಾಗಿ ನನ್ನ ಮಡಿಲಲ್ಲಿ ಮಲಗಿರುವಾಗ ಸುಮ್ಮನಿರೋದೇ ವಾಸಿ ಅಲ್ವಾ? ಇರೋ ವಿಷಯ ಹೇಳಿ. ಬಾಯಿಗೆ ಬಂದ ಮಾತು ಮನೆಗೆ ಬಂದ ಅತಿಥಿನ ತಡಿಬಾರ್ದು. ಬಾನು, ಸಮಾಜದಲ್ಲಿ ಸೌಂದರ್ಯಕ್ಕೂ ವ್ಯಕ್ತಿತ್ವಕ್ಕೂ ಸಂಬಂಧ ಇಲ್ಲ ಅಂತಾರೆ. ಆದರೆ ನಿನ್ನ ನೋಡಿದ ಮೇಲೆ ಅದು ಸುಳ್ಳು ಅಂತ ಅನಿಸುತ್ತೆ ಕಣೆ. ಅಂತ ಮಾತಾಡೋರು ನಿನ್ನ ನಾನು ನೋಡಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಿನ್ನಲ್ಲಿ ಆ ಎರಡೂ ಇದೆ. ಅದೇ ಸಮಾಜದಲ್ಲಿ ಇನ್ನೊಂದು ಮಾತು ಇದೆ ಗೊತ್ತಾ? ಏನದು? ಈ ಹೊತ್ತಲ್ಲಿ ಗಂಡನ ಮಾತನ್ನ ಅಷ್ಟು ಗಂಭೀರವಾಗಿ ತಗೋಬಾರ್ದು ಅಂತ. ಬಾನು, ಹೊಗಳುವಾಗ ಹೆಂಡತಿ ಮುಖ ಅರಳಬೇಕು. ನಿನ್ನ ಮುಖ ಯಾಕೆ ಮಂಕಾಗ್ತಿದೆ ಬಾನು? ಇಷ್ಟು ಹೊಗಳೋ ನೀವು ನನ್ನಂತವಳಿಗೆ ಎಷ್ಟು ಮೋಸ ಮಾಡಿದ್ದೀರಾ ಗೊತ್ತಾ? ನಾನೇನು ಮಾಡಿದೆ? ನಿಮ್ಮ ಮೊದಲನೇ ಹೆಂಡತಿಗೆ ವಿಜಯ್ ಅಂತ ಅದ್ಭುತವಾದ ಮಗನ್ ಕೊಟ್ರಿ. ಅಂಥ ಒಳ್ಳೆ ಮಗನ್ನ ನನಗೆ ಕೊಡಲಿಲ್ಲ ನೋಡಿ. ಅಯ್ಯೋ ದಡ್ಡಿ, ಹುಟ್ಟಾನ ಯಾರು ಅದ್ಭುತ ಅಂತ ಅನ್ಸ್ಕೊಳ್ಳೋದಿಲ್ಲ. ಬೆಳೆಸೋರು ಸರಿಯಾಗಿರೋ ಸಿಕ್ಕಿದಾಗ ಯಾವ ಬೆಳೆ ಬೇಕಾದರೂ ಚೆನ್ನಾಗೇ ಬೆಳೆಯುತ್ತೆ. ವಿಜಯನ ಬೆಳೆಸಿದ್ದು ನೀನು. ಅವನಿವತ್ತು ಅಷ್ಟು ಚೆನ್ನಾಗಿದ್ದಾನೆ ಅಂದರೆ ಅದು ನಿನ್ನಿಂದ. ವ್ಯಕ್ತಿತ್ವಗಳ ಹುಟ್ಟು ಇರೋದ್ರಲ್ಲಿ ಇರೋದಿಲ್ಲ, ಬೆಳೆಸೋದ್ರಲ್ಲಿ ಇರುತ್ತೆ. ಅದಕ್ಕೆ ನೋಡು, ಅವನ ತಾಯಿಗೆ ನಮಸ್ಕಾರ ಮಾಡು ಅಂದಾಗ ಅವನು ನಿನಗೆ ನಮಸ್ಕಾರ ಮಾಡ್ದ. ಅವನ ನೀತಿ, ಪ್ರೀತಿ, ನಡವಳಿಕೆ ಎಲ್ಲನೂ ನಿನ್ನ ನೋಡಿ ನಡೀತಿದೆ. ನಡೆಸೋದು ನೀವು, ನಿಮ್ಮ ನೆರಳಲ್ಲಿ ನಡೆಯೋಳು ನಾನು. ಅವನು ಓಡೋನು, ಈ ಮನೆ ಮರ್ಯಾದೆ ಹೊತ್ಕೊಂಡು ಓಡೋನು. ಅದನ್ನು ಇಡೀ ಜಗತ್ತು ಹೆಮ್ಮೆಯಿಂದ ನೋಡುತ್ತೆ. ಯೋಚನೆ ಮಾಡಬೇಡಿ.
ಎಲ್ಲೋ ಇವರು ಎಲ್ಲೋದ್ರ? ನಮ್ ಕ್ಯಾಂಪಸ್ ಅಲ್ಲಿ ನನ್ಕೊಂಡ್ ತಪ್ಸಿ ಎಲ್ಲೋ ಓಡಾಡ್ತಾ ಇದಾರೆ ಇವರು. ವಿಜಿ ಇನ್ನಿರೋದು ಅದೊಂದೇ ಒಂದು ಗೇಟು, ಅದು ಹೋದ್ರೆ ಅದ್ ಮುಖಾಂತರನೇ ಅವ್ರು ಹೋಗಿರ್ಬೇಕು. ಬರ್ರೋ. ಬನ್ರಿ ಬೇಗ ಬೇಗ. ಮಗ ಅಲ್ಲಿ ಹೊಡ್ತಿದ್ದಾರೆ, ಬರ್ರೋ. ಕೇಳಿಸ್ಕೊಳ್ರೋ, ಅವ್ರು ಇಲ್ಲಿಂದ ಹೋಗಕ್ ಚಾನ್ಸೇ ಇಲ್ಲ. ಹುಡುಕ್ರೋ.